ದುರಂತಗಳಾಗಿದ್ದಾವೆ. ಯಾವು ಕೂಡ ತನಿಖೆಗಳಾಗ್ಲಿಲ್ಲ. ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅನ್ನೋಂಥ ಮಾತನ್ನ ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ. ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಗೆ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ. ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ದುರಂತಗಳಾಗಿದ್ದಾವೆ, ಯಾವ ಕೂಡ ತನಿಖೆಗಳಾಗ್ಲಿಲ್ಲ. ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅನ್ನೋಂಥ ಮಾತನ್ನ ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ. ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಗೆ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ. ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ದುರಂತಗಳಾಗಿದ್ದಾವೆ, ಯಾವ ಕೂಡ ತನಿಖೆಗಳಾಗ್ಲಿಲ್ಲ. ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅನ್ನೋಂಥ ಮಾತನ್ನ ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ. ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಗೆ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ. ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ದುರಂತಗಳಾಗಿದ್ದಾವೆ, ಯಾವ ಕೂಡ ತನಿಖೆಗಳಾಗ್ಲಿಲ್ಲ. ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅನ್ನೋಂಥ ಮಾತನ್ನ ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ. ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು
ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಕೆಯ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ದುರಂತಗಳಾಗಿದ್ದಾವೆ, ಯಾವ ಕೂಡ ತನಿಖೆಗಳಾಗ್ಲಿಲ್ಲ, ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅಂತ. ಎಲ್ಲಾ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ, ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ, ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಕೆಯ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ದುರಂತಗಳಾಗಿದ್ದಾವೆ, ಯಾವ ಕೂಡ ತನಿಖೆಗಳಾಗ್ಲಿಲ್ಲ, ತನಿಖೆಗಳೆಲ್ಲವೂ ಕೂಡ ಹಳ್ಳ ಹಿಡಿದಿದ್ದಾವೆ ಅಂತ. ಎಲ್ಲಾ ದುರಂತಗಳು ಆಗುವಾಗ ಸೂಕ್ತವಾದಂತಹ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಇತ್ಯಾದಿ ಏನೇನಿದೆ ಪ್ಲೇನ್ ನಲ್ಲಿ ಅದೆಲ್ಲ ತಗೊಳ್ಳುವಂತದ್ದು ಕೆಲಸ ಆಗುತ್ತೆ, ಮತ್ತೆ ಅದು ತನಿಖೆ ಆಗುವಂತದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ, ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಪುಲ್ವಾಮಾ ದಾಳಿಕೆಯ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತೆ ನಂತರ ಆ ಘಟನೆ ಮತ್ತೆ ಎಲ್ಲ ಒಂದು ಅಂಶಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಎಲ್ಲಾರ್ಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆಕ್ಷನ್ ಇತ್ತು, ಅದು ಸಹಜವಾಗಿ ನಮ್ಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚ್ಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮ್ಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಮಿಲಿಟರಿ ಕಡೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ನೋಡಿ, ಇವರು ಏನಕ್ಕೆ ಆರೋಪ ಮಾಡ್ತಾ ಇದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತೆ ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡ್ಕೊಡ್ಬೇಕಾಗಿದೆ ಅದೆಲ್ಲಾನು ಆಗಿದೆ ಮತ್ತೆ ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ.